ನಮಸ್ಕಾರಗಳು. ನಾವು 5ನೇ ತರಗತಿ ಗೆಳೆತಿಯರು. ಇಂದಿನ ಸಚೇತನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸದ್ಭಾವನೆ ದಿನ ಇದನ್ನು ತಿಳಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಸದ್ಭಾವನೆ ದಿನ. ಜನಪ್ರಿಯ ಆಶಯ ರಾಷ್ಟ್ರೀಯ ಒಗ್ಗಟ್ಟಿನ ಸಂಕೇತವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಸದ್ಭಾವನೆ ಎಂದರೆ ಒಳ್ಳೆಯ ಭಾವನೆ. ಜಾತಿ ಭೇದ ಭಾವ ನಾವೆಲ್ಲರೂ ಭಾರತೀಯರೆಂಬ ಬಾಳುವುದೇ ಈ ದಿನದ ಸಂದೇಶ. ಇಂದಿನ ಚಿಕ್ಕ ಸನ್ನಿವೇಶದ ಮೂಲಕ ರಾಷ್ಟ್ರೀಯ ಏಕತೆಯ ಶಕ್ತಿಯನ್ನು ತಿಳಿಯೋಣ. ನನ್ನ ಹೆಸರು ಅರವಿಂದ್. ನಾನು ಹಿಂದೂ. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ मैं नमाज को जाकर दुआ मांगता हूँ. अल्लाह. ನನ್ನ ಹೆಸರು ಮನೋಜ್ ಸಿಂಗ್. ನಾನು ಸಿಖ್ ಧರ್ಮದವನು. ನಾನು ಸಿಖ್ಗಳ ಆರಾಧನಾ ಸ್ಥಳ ಗುರುದ್ವಾರ ಅಲ್ಲಿಗೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಾನು ಕ್ರೈಸ್ತ ಧರ್ಮದವಳು. ನಾನು ಚರ್ಚಿಗೆ ಹೋಗಿ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಾನು ಬುದ್ಧಂ ಶರಣಂ ಗಚ್ಚಾಮಿ. ನನ್ನ ಹೆಸರು ಯಶಸ್ವಿ. ನಾನು ಬೌದ್ಧನನ್ನು ದೇವರೆಂದು ಪೂಜಿಸುತ್ತೇನೆ. ಮಾರ್ಲಾಂ घमनवा मैं लम्मानी वाला मैं सेवालाल देवें पूजा करूचु. लाल लाल सेवा. ತಡೆಯಿರಿ. ನೀವು ತಿನ್ನುವ ಅನ್ನವೂ ಒಂದೇ, ಕುಡಿಯುವ ನೀರು ಒಂದೇ, ಉಸಿರಾಡುವ ಗಾಳಿಯೂ ಒಂದೇ. ನಿಮ್ಮ ಪ್ರಾರ್ಥನೆ ಬೇರೆ ಆಗಿರಬಹುದು, ಆದರೆ ನಾವೆಲ್ಲರೂ ಒಂದೇ, ಭಾರತ ಮಾತೆಯ ಮಕ್ಕಳು. ಹಿಂಸೆ ದ್ವೇಷದಿಂದ ದೇಶ ಹಾಳಾಗುತ್ತದೆ. ಪ್ರೀತಿ ಸೌಹಾರ್ದತೆಯಿಂದ ದೇಶ ಬೆಳೆಯುತ್ತದೆ. ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಒಂದೇ. ಈಗ ಸದ್ಭಾವನಾ ದಿನದ ಅಂಗವಾಗಿ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ಎಲ್ಲರೂ ನಿಮ್ಮ ಬಲಗೈ ಹಾಗೂ ಬಲಗಾಲನ್ನು ಮುಂದೆ ಮಾಡಿ. ಜಾತಿ ಮತ ಪ್ರದೇಶ ಧರ್ಮ ಅಥವಾ ಭಾಷೆಯ ಭೇದವಿಲ್ಲದೆ ಎಲ್ಲ ಜನರ ಒಳಿತಿಗಾಗಿ ಕೆಲಸ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಯಾವುದೇ ಹಿಂಸಾಚಾರಕ್ಕೆ ಮಾತುಕತೆ ಮತ್ತು ಸೌಹಾರ್ದತೆಯ ಮೂಲಕ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳುತ್ತೇನೆಂದು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮೇಲೆತ್ರಿ. ನಾವೆಲ್ಲರೂ ಒಂದೇ.